ನಮಸ್ತೆ ಸ್ನೇಹಿತರೆ, ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂರ್ವ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೋಬೇಕು, ಯಾವ್ದ್ಯಾವುದು ಲೀಸ್ಟ್ ಕಂಪ್ಲೀಟಾಗಿ ಎಲ್ಲ ಲೀಸ್ಟು ಇದರಲ್ಲಿ ಬರೆದಿದ್ದೀನಿ. ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಪ್ರಥಮ ಬಾರಿಗೆ ಮಾಡುವಂಥವರು ಇಲ್ಲ ಆಲ್ರೆಡಿ ಮಾಡಿರುವಂಥವರು ಯಾವ್ದ್ಯಾವುದು ಲೀಸ್ಟನ್ನು ಮಾಡ್ಕೋಬೇಕು, ಮುಂಚೆನೇ ಯಾವ ಥರ ತಂದು ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಗತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂರ್ವ ಸಿದ್ಧತೆ ಮತ್ತು ಹಬ್ಬದ ಪೂಜೆಗೆ ಬೇಕಾಗುವ ಪೂಜಾ ಸಾಮಗ್ರಿಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೂಜಾ ಸಾಮಗ್ರಿಗಳು: ಅರಿಶಿಣ, ಕುಂಕುಮ, ಕರ್ಪೂರ, ಧೂಪ, ಅಗರಬತ್ತಿ, ಲಕ್ಷ್ಮಿ ಮುಖವಾಡ ಬೇಕಾಗತ್ತೆ, ವಿಳೆದೆಲೆ, ಧೂಪ, ಆಮೇಲೆ ತಾಯಿಯವರಿಗೆ ತಾಳಿ ಬೇಕಾಗತ್ತೆ. ತಾಳಿ ಇಲ್ಲಾಂದರೆ ಅರಿಶಿಣ ಕೊಂಬು ಬೇಕಾದರೂ ನೀವು ಕಟ್ಟಬೇಕಾಗುತ್ತೆ. ಆಮೇಲೆ ಗಂಜಲ, ಫಸ್ಟು ನಾವು ತಾಯಿ ಪೀಠವನ್ನು ಸಿದ್ಧ ಮಾಡ್ಕೋಬೇಕಾದ್ರೆ ಎಲ್ಲ ಕಡೆ ಗಂಜಲನ್ನು ಪ್ರೋಕ್ಷಣೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅಡಿಕೆ, ಆಮೇಲೆ ಬಳೆ, ನೀವು ಹಸ್ರದಾದ್ರೂ ತೊಗೋಬೋದು, ಇಲ್ಲ ಕೆಂಪು ಬಳೆನಾದರೂ ತೊಗೋಬೋದು. ಆಮೇಲೆ ಇದು ಗೆಜ್ಜೆ ವಸ್ತ್ರ ಮರಿಬಾರ್ದು, ಯಾರು ಗೆಜ್ಜೆ ವಸ್ತ್ರವನ್ನು ತೆಗೆದುಕೊಳ್ಳಿ. ಆಮೇಲೆ ನೂಲು ದಾರ ಈ ಥರ ಕಂಕಣ ಕಟ್ಕೊಳ್ಳೋಕ್ಕೆ ದೇವಿಗೆ ಆಗಲಿ ನಿಮಗೆ ಆಗಲಿ ಬಂದಿರೋ ಮುತ್ತೈದರಿಗಾಗಲಿ ನೂಲು ದಾರ ಬೇಕಾಗುತ್ತೆ. ಒಂದು ಉಂಡೆ ಸಿಗುತ್ತೆ, ಇದನ್ನು ತೊಗೊಂಡು ಬಂದು ಇಟ್ಕೊಳ್ಳಿ. ಆಮೇಲೆ ಬೆಲ್ಲ, ಒಂದು ಅಚ್ಚು ಬೆಲ್ಲ ತೊಗೋಬೇಕಾಗತ್ತೆ. ಆಮೇಲೆ ಕಡಲೆ, ಪುಟಾಣಿ ಅಂತ ಹೇಳ್ತೀವಲ್ಲ, ಪಪ್ಪು, ಅದು. ಆಮೇಲೆ ಬತ್ತಿ, ತುಪ್ಪದ ಬತ್ತಿಗಳನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ದೀಪದಕ್ಕೆ ಎಣ್ಣೆ ಬೇಕಾಗತ್ತೆ. ಆಮೇಲೆ ಗರಿಕೆ, ಅರಿಶಿಣ ಇಲ್ಲ ಸಗಣಿ. ಇದು ಗಣೇಶನನ್ನು ಯಾವುದೇ ಒಂದು ನಾವು ಪೂಜೆ ಮಾಡ್ಬೇಕಾದ್ರೆ ಫಸ್ಟು ಗಣೇಶನಿಗೆ ಪೂಜೆ ಮಾಡಬೇಕು. ಆದ ಕಾರಣ ಗಣೇಶನಿಗೆ ಸಗಣಿ ಸಿಕ್ಕರೆ ಸಗಣಿಯಲ್ಲಿ ಗಣೇಶನ ಮಾಡ್ಕೊಳ್ಳಿ. ಇಲ್ಲ ಏನೂ ಸಿಕ್ಕಿಲ್ಲ ಅಂದರೆ ಅರಿಶಿಣದಲ್ಲಿ ಮಾಡ್ಕೊಳ್ಳಿ, ಸಿಟಿ ಕಡೆ ಸಿಕ್ಕಿಲ್ಲ ಅಂದರೆ. ಇಲ್ಲ ಗಣೇಶನ ವಿಗ್ರಹ ಇಲ್ಲ ಐಡಲ್ ನಿಮ್ಮ ಹತ್ರ ಇದ್ದರೆ, ಮೂರ್ತಿ ಇದ್ದರೆ ಅದನ್ನೇ ಪ್ರತಿಷ್ಠಾಪನೆ ಮಾಡಬಹುದು. ಆಮೇಲೆ ಬಾಗಿನ ಸೆಟ್ಟು ಅಂತ ಆಮೇಲೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಲ್ಲಿ ಏನೇನು ಇಡಬೇಕು ಅಂತ. ಬಾಗಿನ ಸೆಟ್ ಅಂದರೆ ಈ ಗಂಗಮ್ಮನ ಸಾಮಾನು ಅಂತ ಹೇಳ್ತೀವಲ್ಲ, ಗಂಧಿಗೆ ಅಂಗಡಿ ಕೇಳಿದರೆ ಕೊಡ್ತಾರೆ. ಆಮೇಲೆ ಹೂಗಳು ಬೇಕಾಗತ್ತೆ. ಬಾಳೆ ಎಲೆ, ನಾವು ತಾಯಿಯನ್ನು ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ಕೆಳಗಡೆ ಬಾಳೆ ಎಲೆನ ಹಾಕಬೇಕು, ಅದಕ್ಕೆ ಬಾಳೆ ಎಲೆ ಬೇಕಾಗತ್ತೆ. ಆಮೇಲೆ ಬಾಳೆಹಣ್ಣುಗಳು ಬೇಕಾಗತ್ತೆ. ತೆಂಗಿನಕಾಯಿ, ಕಳಶ ಸ್ಥಾಪನೆ ಮಾಡೋಕ್ಕೆ ತೆಂಗಿನಕಾಯಿ ಬೇಕಾಗತ್ತೆ. ಆಮೇಲೆ ಬೆಳ್ಳಿದು ಇಲ್ಲ ತಾಮ್ರದ್ದು, ನಿಮಗೆ ಯಥಾಶಕ್ತಿ ನಿಮ್ಮ ಮನೇಲಿ ಯಾವುದಿದೆ ಅದು ಬಿಂದಿಗೆ ಇಲ್ಲ ಚಂಬು ಆ ಥರ ತಗೊಳ್ಳಿ. ಆಮೇಲೆ ಒಂದು ತಟ್ಟೆ ತಗೋಬೇಕಾಗತ್ತೆ. ಆಮೇಲೆ ಕಾಯಿನ್ಗಳು, ನಿಮಗೆ ಎಷ್ಟು ಇರುತ್ತೋ ನಿಮ್ಮ ಮನೇಲಿ ಕಾಯಿನ್ಗಳು ತಗೊಳ್ಳಿ. ಆಮೇಲೆ ಒಂದು ಮಣೆ ಇಲ್ಲ ಪೀಠ ಸಿದ್ಧ ಮಾಡ್ಕೊಳ್ಳಿ. ಆಮೇಲೆ ದೀಪಗಳು ಬೇಕಾಗತ್ತೆ. ನಿಮ್ಮ ಮನೇಲಿ ಎಷ್ಟು ಬೆಳ್ಳಿದಾದರೂ ಪರವಾಗಿಲ್ಲ, ತಾಮ್ರದ ಹಿತ್ತಾಳೆ ಆದರೂ ಪರವಾಗಿಲ್ಲ, ದೀಪಗಳನ್ನು ಸಿದ್ಧ ಮಾಡ್ಕೊಳ್ಳಿ. ಆಮೇಲೆ ಅಮ್ಮನವರಿಗೆ ತಂದಿರ್ತಕ್ಕಂಥ ಹೊಸ ಸೀರೆ, ಮಡಿ ಸೀರೆ, ಇದೆಲ್ಲ ಗಂಧಿಗೆ ಅಂಗಡಿಯಲ್ಲಿ ನಮಗೆ ಸಿಗುತ್ತೆ. ಗಂಧಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಇದೆಲ್ಲ ಕೊಡಿ ಅಂತಂದರೆ ಕೊಡ್ತಾರೆ, ಒಂದೇ ಹತ್ರನೇ ಸಿಗುತ್ತೆ. ನೀವು ಸೀರೆ ಒಂದು ಬೇಕಾದ್ರೆ ಬೇರೆ ಕಡೆ ನೀವು ತಗೋಬೋದು. ಈಗ ಅಮ್ಮನವರಿಗೆ ಹೂವುಗಳು, ಯಾವ್ಯಾವ ಹೂವುಗಳು ಬೇಕು ನೋಡ್ತಾ ಹೋಗೋಣ. ಹೂವುಗಳು ಮತ್ತು ಹಣ್ಣುಗಳು, ನಾವು 5 ಥರದ್ದನಾದ ಹೂವುಗಳು, ಹಣ್ಣುಗಳು ಇಡಲೇಬೇಕಾಗುತ್ತೆ ಅಮ್ಮನವರಿಗೆ. ಮೊದಲನೇದಾಗಿ ಹೂಗಳನ್ನು ನೋಡ್ಕೊಂಡ್ಬಿಡೋಣ. ಮಲ್ಲಿಗೆ ಹೂವು, ತಾವರೆ ಹೂವು, ಗುಲಾಬಿ ಹೂವು, ಸೇವಂತಿಗೆ ಹೂವು, ಸಂಪಿಗೆ ಹೂವು, ತುಳಸಿ ದಳ ಬೇಕಾಗುತ್ತೆ. ಆಮೇಲೆ ದಾಸವಾಳ. ಇದರಲ್ಲಿ ತಾವರೆ ಹೂವು ಬೇಕೇ ಬೇಕಾಗತ್ತೆ. ಆಮೇಲೆ ಮಲ್ಲಿಗೆ ಹೂವು ತಾಯಿಗೆ ತುಂಬ ಇಷ್ಟ, ಎಸ್ಪೆಷಲಿ ಲಕ್ಷ್ಮೀ ತಾಯಿಗೆ ಕೆಂಪು ಹೂಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಗುಲಾಬಿ ಹೂಗಳನ್ನು ಯಥೇಚ್ಛವಾಗಿ ಉಪಯೋಗ ಮಾಡ್ಕೊಳ್ಳಿ. ಮಲ್ಲಿಗೆ ಹೂವು ಇಷ್ಟನೇ. ಆಮೇಲೆ ಹಣ್ಣುಗಳಿಗೆ ಬಂದರೆ 5 ಥರನಾದ, ನಿಮ್ಮ ಯಥಾಶಕ್ತಿ 5 ಥರನಾದ ಹಣ್ಣುಗಳಲ್ಲಿ ಯಾವುದಾದ್ರೂ ತಗೊಂಡು ಬನ್ನಿ. ದಾಳಿಂಬೆ ಆಗಲಿ, ಬಾಳೆಹಣ್ಣಾಗಲಿ, ದ್ರಾಕ್ಷಿ, ಕಿತ್ತಳೆ ಹಣ್ಣು, ಮೋಸಂಬಿ ಹಣ್ಣು, ಸೇಬು, ಅನಾನಸ್ಸು, ಇದು 5 ಥರನಾದ ಹಣ್ಣುಗಳು ನೀವು ಸಿದ್ಧಪಡಿಸ್ಕೋಬೇಕಾಗತ್ತೆ. ತಟ್ಟೆಯಲ್ಲಿ 5 ಥರನಾದ ಹೂಗಳು, 5 ಥರನಾದ ಹಣ್ಣುಗಳು ನೀವು ಸಿದ್ಧಪಡಿಸ್ಬೇಕಾಗತ್ತೆ. ಈಗ ನಾವು ಲಕ್ಷ್ಮೀ ದೇವರಿಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ, ಆದಷ್ಟು ನೋಡಿ ಕೆಂಪು ಹೂವನ್ನು ನೀವು ಪ್ರಿಫರ್ ಮಾಡಿ. ಆಮೇಲೆ
ಲಕ್ಷ್ಮೀ ತಾಯಿಗೆ ಪದ್ಮದಳ ರಂಗೋಲಿಯನ್ನು ಹಾಕಬೇಕಾಗತ್ತೆ. ನಾವು ಪೀಠವನ್ನು ಸಿದ್ಧಪಡಿಸ್ಕೊಂಡಾಗ ಪದ್ಮದಳ ರಂಗೋಲಿ ಬಿಟ್ಟು ಪೀಠವನ್ನು ಸಿದ್ಧಪಡಿಸಿಕೊಂಡು ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಪದ್ಮದಳ ಅಕ್ಕಿ ಹಿಟ್ಟಲ್ಲೇ ಬರೀಬೇಕು. ಪದ್ಮದಳ ರಂಗೋಲಿ ಹಾಕಿಬಿಟ್ಟು ನೆಕ್ಸ್ಟು ನಾವು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ. ಈಗ ಕಳಸದಲ್ಲಿ ಯಾವ್ದ್ಯಾವುದು ವಸ್ತುಗಳನ್ನು ಹಾಕಬೇಕು ಇದರಲ್ಲಿ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಅರಿಶಿಣ, ಕುಂಕುಮ ಎಲ್ಲ ಹೊಸ ಪ್ಯಾಕೆಟ್ ತೊಗೊಂಡು ಬನ್ನಿ. ಕೆಂಪುದು ಒಂದು ಹೂವು ಬೇಕಾಗತ್ತೆ, ಅದು ಗುಲಾಬಿ ಇದ್ದರೆ ಓಕೆ. ಬಟ್ಲಡಿಕೆ, ಒಂದು ನಾಣ್ಯಗಳು, ಇಲ್ಲ ಬೆಳ್ಳಿ ನಾಣ್ಯ ನಮ್ಮ ಹತ್ರ ಇದೆ ಅಂದರೆ ಪರವಾಗಿಲ್ಲ, ಬೆಳ್ಳಿ ನಾಣ್ಯನೇ ಹಾಕಿ. ಇಲ್ಲ ಅನ್ನೋರು 5 ರೂಪಾಯಿ ಕಾಯಿನ್ ಹಾಕಿ. ಒಂದಿಷ್ಟು ಗುಲ್ಗಂಜಿಯಷ್ಟು ಬೆಳ್ಳಿ ಇಲ್ಲ ಬಂಗಾರ ಹಾಕಿ. ಅದರಲ್ಲಿ ನಿಮ್ಮದು ಉಂಗುರ, ಕೈಯಲ್ಲಿರೋ ಉಂಗುರ ಇರುತ್ತಲ್ಲ, ಅದು ಯಾವುದು ಮನೇಲಿರೋದು, ಇಲ್ಲ ಬೆಳ್ಳಿದು ಗೆಜ್ಜೆದೇನಾದರೂ ಒಂದು ಗೆಜ್ಜೆ ಥರದ್ದೇನಾದರೂ ಇದ್ದರೆ ಅದರೊಳಗೆ ಹಾಕಬೇಕು, ಕಳಸದಲ್ಲಿ ಹಾಕುವಂಥದ್ದು. ಆಮೇಲೆ ಅಕ್ಷತೆ ಬೇಕಾಗತ್ತೆ, ಅದು ಕೆಂಪಕ್ಷತೆನೇ ಮಾಡಿ ಇಟ್ಕೊಳ್ಳಿ. ಆಮೇಲೆ ಗೋಮತಿ ಚಕ್ರ 6, ಕಮಲದ ಬೀಜ 6, ಗುಲಗಂಜಿ 6, ಕವಡೆ 6, ದ್ರಾಕ್ಷಿ 6, ಗೋಡಂಬಿ 6, ಖರ್ಜೂರ 6, ಬಾದಾಮಿ 6, ಏಲಕ್ಕಿ 6, ಆಮೇಲೆ ಖರ್ಜೂರ 6. ಇದು ಎಲ್ಲ 6 ತಗೊಳ್ಬೇಕಾಗತ್ತೆ. ನಾವು ಬಾದಾಮಿ, ಗೋಡಂಬಿ, ಆಮೇಲೆ ದ್ರಾಕ್ಷಿ ಇದೆಲ್ಲ ಹಾಕಲ್ಲ ಅನ್ನೋರು ಪರವಾಗಿಲ್ಲ. ಇದು ಕವಡೆ, ಗುಲಗಂಜಿ, ಕಮಲದ ಬೀಜ, ಗೋಮತಿ ಚಕ್ರ 6 ತಗೊಳ್ಳಿ. ಇದು ಕೆಲವೊಬ್ಬರು ಹಾಕ್ತಾರೆ, ಕೆಲವೊಬ್ಬರು ಹಾಕಲ್ಲ, ಅದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಂಥದ್ದು. ಆಮೇಲೆ ಗೋಮತಿ ಚಕ್ರ ಮತ್ತು ಕಮಲದ ಬೀಜ ಆಮೇಲೆ ಕವಡೆಗಳನ್ನು ತಗೊಳ್ಬೇಕಾದ್ರೆ ಹಳದಿ ಮಿಶ್ರಿತ ಇರಬೇಕು. ಗೋಮತಿ ಚಕ್ರ ಮತ್ತು ಕವಡೆ, ಗೋಮತಿ ಚಕ್ರ ಮತ್ತು ಕವಡೆ ತಗೊಳ್ಳುವಾಗ ಹಳದಿ ಮಿಶ್ರಿತ ಇರಬೇಕು. ವೈಟ್ ಕಲರ್ ತಗೋಬೇಡಿ. ಅಲ್ಲಿ ಹೋಗಿ ಗಂಧಿಗೆ ಅಂಗಡಿಯಲ್ಲಿ ಕೇಳಿ, ಇಲ್ಲ ಮಾರ್ಕೆಟಲ್ಲಿ ಹೋಗೋದಾದರೆ ಹೋಗಿ ಅಲ್ಲಿ ಕೇಳಿ, ಅವರಿಗೆ ಸ್ವಲ್ಪ ಹಳದಿ ಮಿಶ್ರಿತ ಕೊಡಿ ಅನ್ನಿ ಕೊಡ್ತಾರೆ. ಆಮೇಲೆ ಕಲ್ಸಕ್ಕರೆ ಬೇಕಾಗುತ್ತೆ. ಇದೆಲ್ಲ ಕಳಶದ ಒಳಗೆ ಹಾಕುವಂಥ ಪದಾರ್ಥಗಳು. ಆಮೇಲೆ ಅರಿಶಿಣದ ಕೊಂಬು, ದೇವಿಗೆ ತಾಯಿಗೆ ಅರಿಶಿಣ ಕೊಂಬು ಇದ್ದರೆ, ನಿಮ್ಮ ಹತ್ರ ತಾಳಿ ಇದ್ದರೆ ತಾಳಿ ಕಟ್ಬೋದು, ಇಲ್ಲಾಂದರೆ ಅರಿಶಿಣದ ಕೊಂಬನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಜಾವದ್, ಇದೆರಡು ಇಂಪಾರ್ಟೆಂಟು, ಜಾವದ್ ಪುಡಿ ಮತ್ತು ಲಾವಂಚ ಬೇರು ಅಂತ ಸಿಗುತ್ತೆ. ನಾನು ಮುಂದಿನ ವೀಡಿಯೋಗಳಲ್ಲಿ ಆ ವಸ್ತುಗಳ ಸಮೇತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ, ಲಾವಂಚ ಬೇರು ಅಂದರೆ ಏನು, ಜಾವದ್ ಪುಡಿ ಅಂದರೆ ಏನು ಅಂತ. ಇದು ನಾನು ಲೀಸ್ಟ್ ಮಾಡಿರೋದಷ್ಟೇ. ಜಾವಾದ ಪುಡಿ ಅಂತ ಕೇಳಿದ್ರೆ ಮತ್ತು ಲವಂಚ ಬೇರು ಅಂತ ಕೇಳಿದ್ರೆ ಇದು ಸುಗಂಧ ಭರಿತವಾದದ್ದು. ಅದನ್ನು ಹಾಕಿದರೆ ಘಮ ಘಮ ಅಂತ ಸುವಾಸನೆ ಬರುತ್ತೆ. ಲಕ್ಷ್ಮಿಗೆ ಸುಗಂಧ ಭರಿತವಾದ ಹೂಗಳಾಗಲಿ ವಾಸನೆ ಆಗಲಿ ತುಂಬ ಇಷ್ಟ. ಆ ಕಾರಣದಿಂದ ಜಾವದ ಪುಡಿ ಆ ಕಳಸದೊಳಗೆ ಹಾಕುವಂಥದ್ದು. ಲಾವಂಚ ಬೇರು ಅಷ್ಟೇ, ಒಂದು ಸ್ವಲ್ಪ ಆದರೆ ಸಾಕು, ಅದನ್ನು ಕಳಸದೊಳಗೆ ಹಾಕುವಂಥದ್ದು. ಇದೆಲ್ಲ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಗಂಧಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು, ಇಲ್ಲ ಸಿಟಿ ಮಾರ್ಕೆಟ್ ಯಾವುದಿದೆ ಹತ್ರದಲ್ಲಿ ಹೋಗಿ ಕೇಳಿದ್ರೆ ಒಂದಿನ ಅವರು ಕೊಡ್ತಾರೆ. ನೋಡಿಬಿಟ್ಟು ತಗೊಂಡು ಬನ್ನಿ. ಇನ್ನು ಕಳಸ ಪ್ರತಿಷ್ಠಾಪನೆ ಮಾಡುವಾಗ ಯಾವ ಸ್ತೋತ್ರವನ್ನು ನಾವು ಪಠನೆ ಮಾಡಬೇಕು ಅಂತಂದರೆ, ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇದೆಲ್ಲ ನಾವು ಕಳಸಕ್ಕೆ ಹಾಕುವಾಗ, ಕಳಸ ಪ್ರತಿಷ್ಠಾಪನೆ ಮಾಡುವಾಗ ಈ ಮಂತ್ರವನ್ನು ನೀವು ಹೇಳ್ಕೋಬೇಕಾಗತ್ತೆ. ಈ ಮಂತ್ರ ಹೇಳ್ತಾ ಹೇಳ್ತಾ ಒಂದೊಂದೇ ಪದಾರ್ಥಗಳನ್ನು ಕಳಸದೊಳಗೆ ಹಾಕಬೇಕಾಗತ್ತೆ. ಆಮೇಲೆ ಮಡ್ಲಕ್ಕಿ ಸಾಮಾನು, ಮಡ್ಲಕ್ಕಿ ದೇವಿಗೆ ಇದು ತಾಯಿ ಲಕ್ಷ್ಮಿಗೆ ಮಡ್ಲಕ್ಕಿ ಸಾಮಾನು ಅಂತ ಇಡ್ತಾರೆ. ಅದರಲ್ಲಿ ಏನೇನು ಇರಬೇಕು, ಒಂದು ತಟ್ಟೆ ತೊಗೊಳ್ಳಿ, ಇಲ್ಲ ಹೊಸ ಮರ ತೊಗೊಳ್ಳಿ, ಅದರಲ್ಲಿ ಬೊಗಸೆಯಲ್ಲಿ ಅಕ್ಕಿ ಹಾಕಿ, ಆಮೇಲೆ ಅರಿಶಿಣ ಕುಂಕುಮ, ಅದು ಅರಿಶಿಣ ಕುಂಕುಮ ಹೊಸ ಪ್ಯಾಕೆಟ್ ಆಗಿರಬೇಕು. ಆಮೇಲೆ ಬಳೆಗಳು ಹಸಿರು ಇಲ್ಲ ಕೆಂಪು 1 ಡಜನ್ ಬಳೆ ಹೊಸ ತೊಗೊಂಡು ಬನ್ನಿ. ಬ್ಲೌಸ್ ಪೀಸು ಹಸಿರುದಾದರೂ ಪರವಾಗಿಲ್ಲ ತೊಗೊಂಡು ಬನ್ನಿ. ಕೊಬ್ಬರಿ ಹಾಫ್ ಕಟ್ ಮಾಡಿರೋ ಕೊಬ್ಬರಿ, ಅದರೊಳಗೆ ಕಡಲೆ ಪಪ್ಪು ಅಂತೀವಲ್ಲ ಪುಟಾಣಿ, ಅದನ್ನು ಹಾಕಿ. ಆಮೇಲೆ ಒಂದು ಅಚ್ಚು ಬೆಲ್ಲ ಇಡಿ. ಆಮೇಲೆ ಬಾಗಿಣದ ಸೆಟ್ಟು, ಗಂಗಮ್ಮನ ಸಾಮಾನು ಅಂತ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದರಲ್ಲಿ ಕನ್ನಡಿ, ಬಾಚಣಿಕೆ, ಒಂದು ಕಾಡಿಗೆ ಬೊಟ್ಟು, ಒಂಥರ ಅಲಂಕಾರಿಕ ಆ ಥರ ವಸ್ತುಗಳು ಇರುತ್ತೆ. ಅದನ್ನು ಒಂದು ಸಿಗುತ್ತೆ, ಸೆಟ್ ಇರುತ್ತೆ.
ಅದನ್ನು ತಗೊಂಡು ಬನ್ನಿ. ಆಮೇಲೆ ಹೂಗಳು, ವಿಳೆದೆಲೆ, ಅಡಿಕೆ, ವಿಳೆದೆಲೆ ಇಟ್ಬಿಟ್ಟು ಅದ್ರ ಮೇಲೆ ಅಡಿಕೆ ಇಟ್ಟು ಅದಕ್ಕೆ ನಿಮಗೆ ದಕ್ಷಿಣೆ ಯಥಾಶಕ್ತಿ ನಿಮ್ಗೆ ಎಷ್ಟಾಗುತ್ತೋ, 1 ರೂಪಾಯಿ ಆಗಲಿ, 11 ರೂಪಾಯಿ ಆಗಲಿ, 51 ಆಗಲಿ, 101 ಆಗಲಿ ದಕ್ಷಿಣೆ ಇಡಿ ತಾಯಿಗೆ. ಒಂದು ತುಂಬಿದ್ದು ತೆಂಗಿನಕಾಯಿ ಇಡಿ. ಆಮೇಲೆ ಅರಿಶಿಣದ ಕೊಂಬು ಇಡಬೇಕು. ಅದರಲ್ಲಿ ಒಂದು ಕೊಂಬು ಬರುತ್ತೆ, ಅರಿಶಿಣದ ಕೊಂಬು, ಅದನ್ನು ಇಟ್ಟು ತಾಯಿ ಪಕ್ಕದಲ್ಲಿ ಇಡುವಂಥದ್ದು. ಇದು ತಾಯಿಗೆ ಇಟ್ಟಿರ್ತಕ್ಕಂಥ ಮಡ್ಲಕ್ಕಿ, ಅದು ತಾಯಿಗೇನೆ ಅರ್ಪಿತ. ಇದು ಮಡ್ಲಕ್ಕಿ ಎಲ್ಲ ಆದಮೇಲೆ ನಾವು ಅದನ್ನು ದೇವಸ್ಥಾನಕ್ಕೆ ಕೊಡ್ಬೋದು. ಇಲ್ಲ ಆ ಅಕ್ಕಿಯಲ್ಲಿ ನೀವೇನಾದರೂ ಸ್ವೀಟ್ ಮಾಡಿಕೊಂಡು ಊಟನೂ ಮಾಡಬಹುದು. ಈಗ ದೇವಿ ನೈವೇದ್ಯಕ್ಕೆ ನಾವೇನೇನು ಮಾಡಬಹುದಪ್ಪ ದೇವಿ ನೈವೇದ್ಯಕ್ಕೆ ಅಂತ ನೋಡೋದಾದರೆ, ಹಣ್ಣುಗಳನ್ನು ಇಡ್ಬೋದು. ತೋರಿಸ್ಕೊಟ್ಟಿದ್ದೀನಿ ನಾನು ಯಾವ್ಯಾವ ಹಣ್ಣುಗಳನ್ನು ಇಡ್ಬೋದು ಅಂತ. ಹಾಲು ಮತ್ತು ತುಪ್ಪ, ಬೆಳಗ್ಗೆ ನೀವು ಏನೂ ಆಗಿಲ್ಲ ಅಂದರೆ ಜಸ್ಟ್ ಹಾಲು ಇಟ್ಬಿಟ್ಟು ಒಂದು ಪೂಜೆಯನ್ನು ಮಾಡಿ, ಸಜ್ಜಿಗೆ ಮಾಡ್ಬೋದು, ರಸಾಯನ ಮಾಡ್ಬೋದು. ಫಸ್ಟು ನಮಗೆ ಎದ್ದ ತಕ್ಷಣ ಎಲ್ಲ ರಾತ್ರಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ, ನಮಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಹಾಲು ತುಪ್ಪ ಇಲ್ಲ ಸಜ್ಜಿಗೆ ರಸಾಯನ ಮಾಡಿಬಿಟ್ಟು ಒಂದು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗಿಸ್ಕೊಂಬಿಡಿ. ನೆಕ್ಸ್ಟು ಒಬ್ಬಟ್ಟು, ಆಮೇಲೆ ನಿಧಾನಕ್ಕೆ ಒಬ್ಬಟ್ಟು ಮಾಡಿಕೊಂಡು ಆಮೇಲೆ 8 ಗಂಟೆ ಮತ್ತೆ ಇನ್ನೊಂದು ಪೂಜೆಯನ್ನು ನೀವು ಬೇಕಾದರೆ ನೆರವೇರಿಸ್ಬೋದು. ನೀವು ಇವು ರವೆ ಉಂಡೆ ಆಗಲಿ, ಕರ್ಜಿಕಾಯಿ ಆಗಲಿ, ಆಮೇಲೆ ಚಕ್ಲಿ, ಕೋಡ್ಬಳೆ, ಪುಳಿಯೋಗರೆ, ಚಿತ್ರಾನ್ನ, ಡ್ರೈ ಫ್ರೂಟ್ಸು ಒಂದು ಬಟ್ಲಲ್ಲಿ, ಎಲ್ಲ ಒಂದು ಚಿಕ್ಕ ಚಿಕ್ಕ ಬಟ್ಲಲ್ಲಿ ಇಲ್ಲ ತಟ್ಟೆಯಲ್ಲಿ ನೀವು ಇದನ್ನು ಬೇಕಾದ್ರೆ ನಿಮ್ಗೆ ಯಾವುದಾಗುತ್ತೋ ಅದು ಎಲ್ಲ ಮಾಡಬೇಕು ಅಂತ ಇಲ್ಲ. ಒಬ್ಬಟ್ಟು ಆಲ್ಮೋಸ್ಟಲ್ಲಿ ಎಲ್ಲರೂ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ. ಇದನ್ನೆಲ್ಲ ಸಜ್ಜಿಗೆಯಲ್ಲೇ ಹಾಲು ತುಪ್ಪ ರಸಾಯನ ಬೇಕಾದ್ರೆ ಎಡೆ ಇಟ್ಬಿಟ್ಟು ನೀವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸ್ಕೊಂಬಿಡಿ. ಆಮೇಲೆ ಒಬ್ಬಟ್ಟು ನೀವು ಪ್ರಿಪರೇಷನ್ ಮಾಡಿ ಆದಮೇಲೆ, ತಯಾರಾದಮೇಲೆ ಒಬ್ಬಟ್ಟನ್ನು ನೀವು ಎಡೆ ಹಿಡಿದು ಇನ್ನೊಂದು ಸತಿ ನೀವು ಪೂಜೆಯನ್ನು ಮಾಡ್ಬೋದು. ಅವಾಗ ಇವು ಕರ್ಜಿಕಾಯಿ, ರವೆ ಉಂಡೆ, ಇವೆಲ್ಲ ಚಕ್ಲಿ, ಕೋಡ್ಬಳೆ ನೀವು ಹಿಂದಿನ ದಿನ ನೀವು ಮನೆಯಲ್ಲಿ ಮಾಡಿಕೊಂಡು ನೈವೇದ್ಯಕ್ಕೆ ಇಡಬಹುದು. ಈಗ ನೆಕ್ಸ್ಟು ದೇವಿಗೆ ನೀವು ದೇವಿ ಕೂರಿಸೋರು ಮೊದಲೇ ಸಲ ಕೂರಿಸ್ಬೋದು, ಇಲ್ಲ ಪ್ರತಿ ಸತಿನೂ ಕೂರಿಸೋರು ಏನೇನು ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು, ಅಲಂಕಾರಿಕ ವಸ್ತುಗಳು. ದೇವಿಗೆ ಒಂದು ಮುಖವಾಡ ಬೇಕಾಗತ್ತೆ. ಅದು ಬೆಳ್ಳಿದಾದರೂ ಪರವಾಗಿಲ್ಲ, ನೀವು ಅಂಗಡಿಯಿಂದ ತಂದಿರೋದು ಇವಾಗೆಲ್ಲ ಬಂದಿದೆಯಲ್ಲ ಆರ್ಟಿಫಿಷಿಯಲ್, ಆ ಥರ ಆದರೂ ಪರವಾಗಿಲ್ಲ. ಜರ್ಮನ್ ಸಿಲ್ವರ್ ಅಂತ ಹೇಳ್ತಾರಲ್ವ, ಅದು ಆ ಥರ. ದೇವಿಗೆ ಒಂದು ಮುಖವಾಡ ಬೇಕಾಗತ್ತೆ. ನೀವೇ ಆರಿಸಿರ್ತಕ್ಕಂಥ ಸೀರೆ, ಅದಕ್ಕೆ ತಾಳಿ ಬೇಕಾಗುತ್ತೆ. ತಾಳಿ ನಿಮ್ಮ ಹತ್ರ ಇದ್ದರೆ ಪರವಾಗಿಲ್ಲ, ಇಲ್ಲ ಅರಿಶಿನ ಕೊಂಬನ್ನು ನೀವು ಕಟ್ಬೋದು. ಜಡೆ ಬೇಕಾಗತ್ತೆ. ಬಳೆಗಳು, ನೀವು ಯಾವ ಕಲರ್ ಆದರೂ ಬಳೆ ತಗೋಬಹುದು. ಆಮೇಲೆ ಡಾಬು ಬೇಕಾಗತ್ತೆ. ಗೆಜ್ಜೆ ವಸ್ತ್ರ, ಯಾವುದು ಮರೆತರೂ ಗೆಜ್ಜೆ ವಸ್ತ್ರ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆಮೇಲೆ ಸೇಫ್ಟಿ ಪಿನ್ಗಳು ಬೇಕಾಗುತ್ತೆ. ನಾವು ಸೀರೆಯನ್ನು ಉಡಿಸುವಾಗ ಅದಕ್ಕೆ ಎಳೆದ್ಬಿಟ್ಟು ಪಿನ್ಗಳನ್ನು ಹಾಕುವಂಥದ್ದು. ಆಮೇಲೆ ಕೋಲು ಬೇಕಾಗುತ್ತೆ. ಹಿಂದ್ಗಡೆ ನಾವು ಒಂದು ಕೋಲನ್ನು ಕಟ್ಟಿಬಿಟ್ಟು ಅದಕ್ಕೆ ಸೀರೆಯನ್ನು ಉಡಿಸ್ತಕ್ಕಂಥದ್ದು. ದಾರಗಳು, ಟೈಟಾಗಿ ದಾರ, ಸೀರೆಗೆ ದಾರ ಕಟ್ಟುವಂಥದ್ದು ಇರುತ್ತಲ್ಲ, ಆ ದಾರನ ಕಟ್ಟಿಬಿಟ್ಟು ಸ್ಟಿಕ್ಗಳನ್ನು ಹಾಕಿ ದಾರನ ಕಟ್ಟುವಂಥದ್ದು, ದೇವಿಗೆ ಸೀರೆಯನ್ನು ಉಡಿಸುವಂಥದ್ದು. ಆಮೇಲೆ ಒಂದು ಹಾರ ಬೇಕಾಗತ್ತೆ. ನೀವು ಏನಾದರೂ ಡೆಕೋರೇಷನ್ ಐಟಮ್ ಹಾರ ತೊಗೊತೀನಂದ್ರೂ ಓಕೆ, ಇಲ್ಲಾಂದರೆ ಸೇವಂತಿಗೆ ಹಾರ ಥರ ಏನಾದರೂ ಇದ್ದರೂ ಓಕೆ. ಆಮೇಲೆಗೆ ನಿಮ್ಮ ಹತ್ರ ಸ್ಟ್ಯಾಂಡ್ ಏನಾದರೂ ದೇವಿಗೆ ಕೂರಿಸೋ ಸ್ಟ್ಯಾಂಡ್ ಏನಾದರೂ ಇತ್ತು ಅಂತಂದರೆ ನೀವು ಸ್ಟ್ಯಾಂಡನ್ನು ಉಪಯೋಗ ಮಾಡ್ಕೋಬಹುದು. ಈಗ ಇಷ್ಟು ನೀವು ದೇವಿಯನ್ನು ಕೂರಿಸ್ಬೇಕಾದ್ರೆ ಬೇಕಾಗುವಂಥ ವಸ್ತುಗಳು. ಈಗ ಸಂಜೆ ಮುತ್ತೈದೆಯರನ್ನ ಕರೆದಿರ್ತೀರಲ್ವ, ಮುತ್ತೈದೆಯರನ್ನ ಕರೆಯುವಾಗ ಯಾವ್ಯಾವ ವಸ್ತುಗಳನ್ನು ನಾವು ಅವರಿಗೆ ಬಾಗಿನಾಗಿ ಕೊಡಬೇಕು, ಅವರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕರೆದಾಗ ಅಂದರೆ, ಒಂದು ತಟ್ಟೆಯಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣು, ಕಾಯಿ, ಬ್ಲೌಸ್ ಪೀಸು, ಅರಿಶಿನ ಕುಂಕುಮ ಇಷ್ಟು ಇಟ್ಬಿಟ್ಟು, ಮತ್ತು 1 ರೂಪಾಯಿ ಇಲ್ಲ 10 ರೂಪಾಯಿ ಕಾಯಿನ್ ಆಗಲಿ, 5 ರೂಪಾಯಿ ಕಾಯಿನ್ ಆಗಲಿ, ಹೂ ಇಟ್ಬಿಟ್ಟು, ಯಥಾಶಕ್ತಿ ನಿಮ್ಮ ಕೈಲಾದರೆ ಕಾಯಿ ಇಡ್ಬೋದು, ಇಲ್ಲ ಅನ್ನೋರು ಇಷ್ಟು ಇಟ್ಬಿಟ್ಟು ಕೊಡ್ಬೋದು. ಈಗ ಎಲ್ಲ ಏನೋ ರಿಟರ್ನ್ ಗಿಫ್ಟ್ ಎಲ್ಲ ಬಂದಿದೆ ಅಲ್ವಾ, ನೀವು ಸ್ವಲ್ಪ ಅನುಕೂಲ ಇದ್ದೀರಾ, ನಾವು ಮಾಡ್ತೀವಿ ಅನ್ನೋರು ರಿಟರ್ನ್ ಗಿಫ್ಟನ್ನು ನೀವು ಬೇಕಾದರೆ ಕೊಡ್ಬೋದು. ಈಗ ಲಾಸ್ಟಲ್ಲಿ ಅಮ್ಮನವರಿಗೆ, ತಾಯಿ ಲಕ್ಷ್ಮೀ ದೇವಿಗೆ ಎಲ್ಲ ಆಗಿ ಹೋದ್ಮೇಲೆ, ನೀವು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಆದಮೇಲೆ ನೀವು ಮಲಗ್ತೀರಾ ಅನ್ನೋ ಟೈಮಲ್ಲಿ ತಾಯಿಗೆ ಕೆಂಪಾರತಿಯನ್ನು ಮಾಡಲೇಬೇಕು. ಯಾಕಂದರೆ ದೃಷ್ಟಿ ಆಗಿರುತ್ತಲ್ವ, ಮನುಷ್ಯನಿಗೆ ಎಷ್ಟೋ ದೃಷ್ಟಿ ಆಗುತ್ತೆ, ಅಂಥದ್ರಲ್ಲಿ ದೇವಿಗಳಿಗೂ ಅಷ್ಟು ಅಲಂಕಾರ ಮಾಡಿರ್ತೀರ ನೀವು ಬೆಳಗ್ಗೆಯಿಂದ ನಿಮ್ಮ ಅಮ್ಮನಿಗೆ.
ಅದು ದೃಷ್ಟಿ ಆಗಿರುತ್ತಲ್ಲ ತೆಗಿಲೇಬೇಕಾಗತ್ತೆ. ನೀವು ಜೋಡಿ ದೀಪಗಳನ್ನು ತಗೊಳ್ಬೇಕು. ಅದರಲ್ಲಿ ಬತ್ತಿ ಹಾಕಬೇಕು. ತುಪ್ಪದ್ದಾದರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ. ಬತ್ತಿ ಹಾಕ್ಬಿಟ್ಟು ಒಂದು ತಟ್ಟೆ ತಗೊಳ್ಳಿ. ತಟ್ಟೆಯಲ್ಲಿ ನೀರು ಹಾಕಿ ಅದ್ರ ಮೇಲೆ ಅರಿಶಿಣ ಹಾಕಿ ಸ್ವಲ್ಪ ಸುಣ್ಣ ಹಾಕಿ, ಅವಾಗ ಅದು ಕೆಂಪಗಾಗತ್ತೆ. ಅದ್ರ ಮೇಲೆ ಒಂದು ಎಲೆ ಇಡಿ. ಎಲೆ ಇಟ್ಬಿಟ್ಟು ಅದ್ರ ಮೇಲೆ 2 ದೀಪ ಇಡಿ. ದೀಪ ಇಟ್ಟು ದೀಪ ಅಂಟಿಸ್ಬಿಟ್ಟು ಆರತಿಯನ್ನು ತೆಗೆದು 3 ಸರಿ ಆರತಿಯನ್ನು ತೆಗೆದು ಅಮ್ಮನಿಗೆ ದೃಷ್ಟಿ ಒಟ್ಟನ್ನು ಇಟ್ಟು ಆಮೇಲೆ ನೀವು ಮಲಗುವಾಗ ಇದನ್ನು ಮಾಡಿ ನೀವು ಅವತ್ತೇ ಕದಲಿಸ್ತೀವಿ ಅನ್ನೋರು ತಲೆ ಮೇಲಿರ್ತಕ್ಕಂಥ ಒಂದು ಸ್ವಲ್ಪ ಹೂವನ್ನ ಕೆಳಗಿಡಿ. ಮೂರು ಹೂವು ಕೆಳಗಿಟ್ಬಿಟ್ಟು ಕದಲಿಸ್ತೀವಿ ಅನ್ನೋ ಥರದಲ್ಲಿ ಒಂದು 3 ಸರಿ ಹಿಂಗೆ ಕಳಸನ ಎತ್ತಿಬಿಟ್ಟು ಬಿಟ್ಬಿಡಿ. ನೀವು ಆವಾಗ ಕಳಸ ಇದಾಗತ್ತೆ. ನೀವು ಮಾರನೇ ದಿನ ಬೇಕಾದ್ರೆ ಎಲ್ಲ ತೆಗೆದಿಟ್ಕೋಬೋದು. ಇದು ಫುಲ್ಲು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಯಾವ್ಯಾವ ವಸ್ತುಗಳನ್ನು ತೊಗೋಬೇಕು, ಗಂಧಿಗೆ ಅಂಗಡಿಯಲ್ಲಿ ಯಾವ್ದ್ಯಾವ್ದು ಸಿಗತ್ತೆ ಅಂತ. ನೀವು ಇಲ್ಲ ನೆಕ್ಸ್ಟ್ ಡೇನೂ ವರಮಹಾಲಕ್ಷ್ಮಿ ಕಂಟಿನ್ಯೂ ಮಾಡ್ತೀವಿ ಅನ್ನೋರು ಕೆಂಪಾರತಿ ಮಾಡಿ ಹಂಗೆ ಬಿಟ್ಬಿಡಿ. ಇಲ್ಲ ನಾವು ಅವತ್ತೇ ಕದಲಿಸ್ತೀವಿ ಅನ್ನೋರು ಈ ಥರ ಮಾಡಿ ಹೂವು ನೆತ್ತಿ ಮೇಲಿರ್ತಕ್ಕಂಥ ಹೂವು ಕೆಳಗಿಟ್ಬಿಟ್ಟು ಅದು ಕದಲಿಸ್ತಿರೋ ಥರ ಆಗತ್ತೆ. ನೀವು ಶನಿವಾರ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಸ್ನಾನ ಮಾಡಿ ಒಂದು ಏನಾದರೂ ಹಣ್ಣನ್ನು ಎಡೆ ಇಟ್ಬಿಟ್ಟು ಎಲ್ಲ ನೀವು ತೆಗ್ದು ಜೋಡಿಸ್ಕೋಬೇಕಾಗತ್ತೆ. ಎಲ್ಲ ಅಕ್ಕಿಯನ್ನು ನೀವು ದೇವಸ್ಥಾನಕ್ಕೆ ಕೊಡ್ಬೋದು. ಇಲ್ಲ ನೀವು ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡ್ಕೋಬೋದು. ಕಾಯಿಯನ್ನು ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು. ಇದು ಕಂಪ್ಲೀಟಾಗಿ ತಾಯಿಗೆ ಏನೇನು ಬೇಕು, ಯಾವ್ಯಾವ ವಸ್ತುಗಳು ಬೇಕು, ಯಾವ್ಯಾವ ಪದಾರ್ಥಗಳನ್ನು ಹಾಕಬೇಕು ಅಂತ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮುಂಬರುವ ವೀಡಿಯೋಗಳಲ್ಲಿ ಮಡ್ಲಕ್ಕಿ ಸಾಮಾನು ಯಾವ್ದಾವ್ದು ಇಡಬೇಕು ಮತ್ತು ಕಳಶಕ್ಕೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅಂತ ನಾನು ಆ ವಸ್ತುಗಳನ್ನು ತೋರಿಸ್ಬಿಟ್ಟು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಉಪಯುಕ್ತ ಮಾಹಿತಿ ವಿಡಿಯೋದೊಂದಿಗೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ತಾಯಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.